ಹಾಯ್, ಎಲ್ಲರಿಗೂ ನಮಸ್ಕಾರ. ಅಕ್ಸೆಂಚರಲ್ಲಿ ಸಾಫ್ಟ್ವೇರ್ ಕಾನ್ಫಿಗರೇಷನ್ ಇಂಜಿನಿಯರ್ ಜಾಬ್ ಬಿಟ್ಟಿದ್ದಾರೆ. ಯಾರೆಲ್ಲ ಫ್ರೆಷರ್ಸ್ ಇದ್ದಾರಾ ಹಾಗೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಸಹ ಅಪ್ಲೈ ಮಾಡ್ಬೋದು. ಇದಕ್ಕೆ ಪೈಥಾನ್ ಗೊತ್ತಿರಬೇಕು. ಹಾಗೆ ಎಜುಕೇಷನ್ ಬಂದುಬಿಟ್ಟು ಯಾವುದೇ ಡಿಗ್ರಿ ಸಹ ಆಗಿರ್ಬೋದು, ಬಟ್ 15 ಇಯರ್ಸು ಫುಲ್ ಟೈಮ್ ಎಜುಕೇಷನ್ ಇರಬೇಕು. ಓಕೆ, ಪೈಥಾನ್ ಗೊತ್ತಿರಬೇಕು. ಜಾಬ್ ಲೊಕೇಶನ್ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ. ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅವರೆಲ್ಲ ಬೇಗ ಅಪ್ಲೈ ಮಾಡಿ. ಹಾಗೆ ಜಾಬು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪೈಥಾನ್ ಲ್ಯಾಂಗ್ವೇಜ್ ಗೊತ್ತಿರಬೇಕು ಇದಕ್ಕೆ. ಮತ್ತು ನಿಮಗೆ ಕೆಳಗಡೆ ಲೊಕೇಶನ್ ಯಾವುದು, ಕ್ವಾಲಿಫಿಕೇಷನು ಏನು ಎಲ್ಲದೂ ಕೊಟ್ಟಿದ್ದಾರೆ, ಅದನ್ನು ಚೆಕ್ ಮಾಡಿಕೊಳ್ಳಿ. ನೋಡಿ, ಕ್ವಾಲಿಫಿಕೇಷನ್ ಬಂದುಬಿಟ್ಟು 15 ಇಯರ್ಸ್ ಫುಲ್ ಎಜುಕೇಷನ್ ಇರಬೇಕು. ಲೊಕೇಶನ್ ಬ್ಯಾಂಗ್ಳೂರಲ್ಲಿ. ಮೇಲ್ಗಡೆ ಬಂದರೆ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ನೀವು ಸಪೋಸು ರಿಜಿಸ್ಟರ್ ಆಗಿಲ್ಲ ಅಂದರೆ ಕೆಳಗಡೆ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇದೆ. ಯಾರೆಲ್ಲ ಹೊಸಬರಾಗಿದ್ದೀರಾ ಅವರು ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಲೋಡ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆಮೇಲೆ ನಿಮ್ಮ ಇಮೇಲ್ ಅಡ್ರೆಸ್ಸು ಎಂಟರ್ ಮಾಡಿ. ಇದನ್ನು ವೆರಿಫೈ ಮಾಡಬೇಕು, ಓಕೆನಾ? ಸೆಂಡ್ ವೆರಿಫಿಕೇಷನ್ ಕೋಡ್ ಅಂತ ಕೆಳಗಡೆ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ವೆರಿಫಿಕೇಷನ್ ಕೋಡ್ ಹೋಗುತ್ತೆ. ಆಮೇಲೆ ವೆರಿಫೈ ಕೋಡ್ ಕೊಡಬೇಕು. ಆಮೇಲೆ ಪರ್ಸ್ನಲ್ ಡೀಟೇಲ್ಸ್ ಎಲ್ಲದು ಫಿಲ್ ಮಾಡಿ. ಫಸ್ಟ್ ನೇಮು, ಲಾಸ್ಟ್ ನೇಮು ಮತ್ತು ಕಂಟ್ರಿ. ಆಮೇಲೆ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಅಲ್ಲಿ ಪಾಸ್ವರ್ಡು ರಿಕ್ವೈರ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. 9 ಕ್ಯಾರೆಕ್ಟರ್ಸ್ ಇರಬೇಕು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸು ಲೋವರ್ ಕೇಸು ಮತ್ತು ಅಪ್ಪರ್ ಕೇಸೆಲ್ಲ ಇನ್ಕ್ಲೂಡ್ ಆಗಿರಬೇಕು. ಅದಕ್ಕೆ ಸ್ಯಾಟಿಸ್ಫೈ ಆಗುವಾಗೆ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಪಾಸ್ವರ್ಡ್ ಎಂಟರ್ ಮಾಡ್ತಿದ್ದೀನಿ. ಅದೇ ಸೇಮ್ ಪಾಸ್ವರ್ಡು ಮತ್ತೆ ಎಂಟರ್ ಮಾಡಿ. ಆಮೇಲೆ ಕಂಟಿನ್ಯೂ ಕೊಟ್ಬಿಡಿ. ಸಪೋಸ್ ಲಾಗಿನ್ ಆದರೆ ಅಲ್ಲಿಂದನೇ ಅಪ್ಲಿಕೇಶನ್ ಕಂಟಿನ್ಯೂ ಮಾಡ್ಬೋದು. ನಾವಿಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಸೈನ್ ಇನ್ ಪೇಜಿಗೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ಲಾಗಿನ್ ಆಗ್ತಾಯಿದ್ದೀವಿ. ಇಲ್ಲಿ ಲಾಗಿನ್ ಆಗುವಾಗ ಮತ್ತೆ ಅಥೆಂಟಿಕೇಷನ್ ಕೇಳುತ್ತೆ. ಥ್ರೂ ಜಿಮೇಲ್ ಅಥವಾ ಥ್ರೂ ಫೋನ್ ನಂಬರು ಕೋಡ್ ಸೆಂಡ್ ಆಗುತ್ತೆ. ನೀವು ಯಾವ್ದು ಚೂಸ್ ಮಾಡ್ತೀರೋ ಅದಕ್ಕೆ. ನಿಮಗೆ SMS ಸಹ ಬರುತ್ತೆ, ಇಲ್ಲಾಂದರೆ ಕಾಲಲ್ಲೂ ಸಹ ಚೂಸ್ ಮಾಡ್ಬೋದು. ನಾನು ಇಲ್ಲಿ SMS ಚೂಸ್ ಮಾಡಿದ್ದೀನಿ. ಇವಾಗ ಮೇನ್ ಸೆಕ್ಷನ್ ಓಪನ್ ಆಯಿತು. ಇಲ್ಲಿ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕು. ರೆಸ್ಯೂಮ್ನ ಅಪ್ಲೋಡ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡಿ. ಆಮೇಲೆ
ನಿಮ್ಮ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಮಾಡಬೇಕು. ಫಸ್ಟ್ ನೇಮು, ಲಾಸ್ಟ್ ನೇಮು. ಮೊದಲೇ ಬಂದುಬಿಟ್ಟು ಹೇಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ. ನಿಮ್ಮದು ಜಾಬ್ ಪೋರ್ಟಲಿಂದ ಸಿಕ್ಕಿರ್ಬೋದು ಅಥವಾ ಕಾಲೇಜ್ ಥ್ರೂಯಿಂದನೂ ಸಿಕ್ಕಿರ್ಬೋದು. ನಾವಿಲ್ಲಿ ಸೆಲೆಕ್ಟ್ ಮಾಡ್ತಾ ಇರೋದು ಕಾಲೇಜ್ ಥ್ರೂಯಿಂದ ಸಿಕ್ಕಿದೆ ಅಂತ. ಅದಕ್ಕೋಸ್ಕರ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿಬಿಟ್ಟು ಕ್ಯಾಂಪಸ್ ಕರಿಯರ್ ಫೇರ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀವಿ. ಮತ್ತು ನೀವು ಎಕ್ಸೆಂಚರಲ್ಲಿ ಮೊದಲು ವರ್ಕ್ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಟ್ಬಿಡಿ. ಆಮೇಲೆ ಫಸ್ಟ್ ನೇಮು, ಮಿಡಲ್ ನೇಮು ಎಲ್ಲದು ಫಿಲ್ ಮಾಡಿ. ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಎಲ್ಲದು ಫಿಲ್ ಮಾಡಿ, ಯಾವುದೆಲ್ಲ ರಿಕ್ವೈರ್ಡ್ ಇದೆ ಅದು. ಆಮೇಲೆ ಕಂಟಿನ್ಯೂ ಕೊಡಿ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಎಡಿಷ್ನಲ್ ಇನ್ಫಾರ್ಮೇಷನ್ ಹೋಗುತ್ತೆ. ಎಡಿಷ್ನಲ್ ಇನ್ಫಾರ್ಮೇಷನಲ್ಲಿ ನ್ಯಾಷನಾಲಿಟಿ, ಸಿಟಿಸನ್ಶಿಪ್ಪು ಮತ್ತು ಪಾನ್ ಕಾರ್ಡ್ ನಂಬರೆಲ್ಲ ಕೇಳುತ್ತೆ, ಅದನ್ನೆಲ್ಲ ಎಂಟರ್ ಮಾಡ್ಕೊಳ್ಳಿ. ಜಸ್ಟ್ ನೀವು ನ್ಯಾಷನಾಲಿಟಿ ಎಲ್ಲ ಜಸ್ಟ್ ಟೈಪ್ ಮಾಡಿದರೆ ಸಾಕು, ಡ್ರಾಪ್ ಡೌನ್ ಎಲ್ಲ ಬಂದುಬಿಡುತ್ತೆ. ಇದು ಫಿಲ್ ಆಗಿದ ನಂತರ ಕಂಟಿನ್ಯೂ ಕೊಡಿ. ಆಮೇಲೆ ಅಡ್ರೆಸ್ ಸೆಕ್ಷನ್ಗೆ ಬರುತ್ತೆ. ನಿಮ್ಮ ಅಡ್ರೆಸ್ನೆಲ್ಲ ಫಿಲಪ್ ಮಾಡ್ಕೊಳ್ಳಿ. ಅಡ್ರೆಸ್ ಫಿಲಪ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಸೆಕ್ಷನಿಗೆ ಹೋಗುತ್ತೆ. ಎಕ್ಸ್ಪೀರಿಯನ್ಸ್ ಸೆಕ್ಷನ್ಗೆ ಬರುತ್ತೆ. ಇಲ್ಲಿ ಸ್ಕಿಲ್ಸ್ ಎಲ್ಲ ಆ್ಯಡ್ ಮಾಡಬೇಕು. ನಿಮಗೆ ಮಲ್ಟಿಪಲ್ ಸ್ಕಿಲ್ಸ್ ಆ್ಯಡ್ ಮಾಡ್ಬೋದು. ಸೊ ಚೆಕ್ ಬಾಕ್ಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸ್ಕಿಲ್ಸ್ನ ನಿಮಗೆ ಯಾವುದೆಲ್ಲ ಸ್ಕಿಲ್ಸ್ ರಿಲೇಟೆಡ್ ಇದೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಡು ಯು ಹ್ಯಾವ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಇದೆ. ಎಸ್ ಇದ್ದರೆ ಎಸ್ ಕೊಟ್ಕೊಳ್ಳಿ, ಇಲ್ಲಾಂದರೆ ನೋ ಕೊಟ್ಬಿಡಿ. ಆಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಬಂದುಬಿಟ್ಟು ಎಜುಕೇಷನ್ ಸೆಕ್ಷನ್ನು. ಇದರಲ್ಲಿ ಯೂನಿವರ್ಸಿಟಿ ಮತ್ತು ಡಿಗ್ರಿ ಎಲ್ಲದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದಲ್ಲಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಆಗಿರೋದ್ರಿಂದ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಬ್ಯಾಚುಲರ್ಸ್ ಡಿಗ್ರಿ. ಆಮೇಲೆ ಫೀಲ್ಡ್ ಆಫ್ ಸ್ಟಡಿ ಬಂದುಬಿಟ್ಟು ಕಂಪ್ಯೂಟರ್ ಅಪ್ಲಿಕೇಶನ್. ನಿಮ್ಮದು ಯಾವುದು ಸ್ಪೆಷಲೈಸೇಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಫ್ರಮ್ ಮತ್ತು 2 ಇಯರ್ ಹಾಕಬೇಕು, ಎಲ್ಲಿಂದ ಎಲ್ಲಿವರೆಗೆ ಅಂತ. ಆಮೇಲೆ ಎಜುಕೇಷನ್ನು ಮತ್ತು ಆ್ಯಡ್ ಮಾಡಬೇಕನ್ಸಿದ್ರೆ ಪೋಸ್ಟ್ ಗ್ರ್ಯಾಜುಯೇಷನ್ ಏನಾದರೂ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಡಿಗ್ರಿದು ಹೈಯೆಸ್ಟ್ ಎಜುಕೇಷನ್ ಫಿಲ್ ಮಾಡಿ. ಆಮೇಲೆ ಬಂದುಬಿಟ್ಟು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಅಪ್ಲೋಡ್ ಮಾಡಲಿಕ್ಕಿರುತ್ತೆ. ಇದರಲ್ಲಿ ಕೊಟ್ಟಿದ್ದಾರೆ ಯಾವ ಥರ ಅಪ್ಲೋಡ್ ಮಾಡಬೇಕು ಅಂತ. ಏನು ಬ್ಯಾಕ್ಗ್ರೌಂಡ್ ಏನು ಇರಬಾರ್ದು, ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, ಆ ಥರ ಕ್ರೈಟೀರಿಯಾ ಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ನೋಡಿಕೊಂಡು ಫೋಟೋ ಇರೋದು ಅಪ್ಲೋಡ್ ಮಾಡಿ. ಆಮೇಲೆ ಅಪ್ಲೋಡ್ ಮಾಡಿ ಆದ ನಂತರ ರಿವ್ಯೂ ಸೆಕ್ಷನ್ ಬರುತ್ತೆ. ರಿವ್ಯೂ ಸೆಕ್ಷನಲ್ಲಿ ನೀವು ಏನೆಲ್ಲ ಫಿಲ್ ಮಾಡಿರ್ತೀರ ಅದೆಲ್ಲ ಇರುತ್ತೆ. ಆಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಎಲ್ಲದು ಚೆಕ್ ಮಾಡಿಬಿಟ್ಟು ಆಮೇಲೆ ಸಬ್ಮಿಟ್ ಕೊಡಬೇಕು. ಇದುವರೆಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.